Hi friends. Yes, ಇನ್ಕಮ್ ಟ್ಯಾಕ್ಸ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಈಗ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ಅಲ್ಲಿ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿನ 2019 ಕ್ವಶನ್ ಪೇಪರ್ ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಲಾಸ್ಟ್ ವಿಡಿಯೋ ಅಲ್ಲಿ ನೋಡಿದ್ವಿ ನಾವು. Now let us look into the problem of 2018 ಕ್ವಶನ್ ಪೇಪರ್ ವಿತ್ ಸರ್ಟನ್ ಮಾಡಿಫಿಕೇಶನ್ಸ್. 14 ಮಾರ್ಕ್ಸ್ಗೆ ಯಾವ ತರ ಕೊಡ್ತಾರೆ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಒಂದಷ್ಟು ಮಾಡಿಫಿಕೇಶನ್ಸ್ ಮಾಡಿ ಮಾಡೋಣ. ಓಕೆ, yes, this is the problem given in 2018 paper. Sri Anjaneya has submitted the following particulars for the previous year 1819. First one, income from salary computed 4 lakh rupees. So this is taxable income. Income from house property computed taxable. Again, income from business computed and kobeko. Naaknedu long term capital gain 50,000 anta kottidare. This is shaded. Yake anta matte ಹೇಳ್ತೀನಿ ನಾನು. Short term capital gain 20,000 STT not paid. Security transaction tax not liable atho not paid anta. Income from other sources 1,28,400. Agricultural income in India 4,000 rupees. There is a note given. Security, short-term capital gain is from sale of equity shares for which security transaction tax was not paid. Alle helidru STT ni barಕೊಂಡಿದ್ದೀನಿ. Then ಎರಡನೇದು long-term capital gain is from the sale of equity shares for which security transaction tax was not paid. ನಾನು ಅವಾಗಲೇ ಹೇಳಿದ್ದೆ, ಇಲ್ಲಿ ನಾನು ಹೈಲೈಟ್ ಮಾಡಿದ್ದೆ. LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000 ಇದೆ. ಅದು ಯಾವುದು ಅಂತಂದ್ರೆ ಇಕ್ವಿಟಿ ಶೇರ್ಸ್ ನ ಸೇಲ್ ಮಾಡಿ ಬಂದಿರೋದ್ರಿಂದ ಇದಕ್ಕೆ ಟ್ಯಾಕ್ಸ್ ಬರೋದಿಲ್ಲ. ಹಾಗೆ ಲೆಟ್ ಅಸ್ ಲುಕ್ ಇನ್ ಟು ದ ಪ್ರಾಬ್ಲಮ್. ಲೇಟರ್ ಆನ್ ಹೇಳ್ತೀನಿ ನಾನು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ಕ್ಲೂಡ್ಸ್ ಎ ಕ್ಯಾಶುಯಲ್ ಇನ್ಕಮ್ ಆಫ್ 46,000. ನೋಡಿ, ಇಲ್ಲಿ ಕ್ಯಾಶುಯಲ್ ಇನ್ಕಮ್ ಇದರಲ್ಲಿ ಸೇರಿರುತ್ತೆ, ನಾವು ಮೈನಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕು. Then life insurance premium paid 54,000. ಇದನ್ನ ನಾವು 80C ಅಲ್ಲಿ ಡಿಡಕ್ಷನ್ ಕೊಡ್ತೀವಿ. Health insurance premium paid 23,500. It comes under deduction 80D. Okay, then contribution to NDF 50,000. National Defence Fund 80G ಅಲ್ಲಿ 100% deduction ಬರುತ್ತೆ. Compute is tax liability for the assessment in 1920. See, BCom ಅಲ್ಲಿ May 2018 14 ಮಾರ್ಕ್ಸ್ ಕೊಟ್ಟರು. ಓಕೆ, ಮಾಡೋಣ. ಆನ್ಸರ್ ಮಾಡ್ತಾ ಹೋಗೋಣ. ಪ್ಲೀಸ್ ಲೆಟ್ us look into the answer. ಎಸ್, ಮೊದಲನೇದು ನಾನು ಫಸ್ಟ್ ಪಾಯಿಂಟ್ ಹೇಳಿದೆ. ನಾನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ನಮ್ಮ ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ. 50,000 rupees. ಐ ಆಮ್ ಟಾಕಿಂಗ್ ಅಬೌಟ್ ದಿಸ್. ಈ 50,000 ಎಲ್ಲಿಂದ ಬಂದಿತ್ತು ಅಂದ್ರೆ ಕ್ಯಾಪಿಟಲ್ ಗೈನ್ ವಿಚ್ ಇಸ್ ಫ್ರಮ್ ಸೇಲ್ ಆಫ್ ಈಕ್ವಿಟಿ ಶೇರ್ಸ್ ವೇರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ವಾಸ್ ಪೇಯ್ಡ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಒಂದು ಮೆಸೇಜ್ ನಾನು ನಿಮ್ಗೆ ಕೊಡ್ತಿದ್ದೀನಿ. ಇನ್ ದಿಸ್ ಪ್ರಾಬ್ಲಮ್ ಇಟ್ ಈಸ್ ಗಿವನ್ ದಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ 50,000 ಈಸ್ ಫ್ರಮ್ ಸೇಲ್ ಆಫ್ ಈಕ್ವಿಟಿ ಶೇರ್ಸ್ ಫಾರ್ ವಿಚ್ STT ಈಸ್ ಪೇಯ್ಡ್. It is not included under the head capital gains. Capital gains ಅಲ್ಲಿ ತಗೋಬಾರ್ದು. ಯಾವಾಗ? ಬಿಫೋರ್ ದ ಡಿಡಕ್ಷನ್ ಆಫ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಯಾಕೆ ಅಂತಂದ್ರೆ ರೀಸನ್ ಕೊಡ್ತೀನಿ ನೋಡಿ. ಬಟ್ ಇಟ್ ಈಸ್ ಇನ್ಕ್ಲೂಡೆಡ್ ಲೇಟರ್ ಆನ್ ಇನ್ ದ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಅಲ್ಲಿ ಸೇರಿಸ್ಕೋಬೇಕು. ಫೈನಲಿ ದ ಟ್ಯಾಕ್ಸ್ ಈಸ್ ಕಲೆಕ್ಟೆಡ್ ಆರ್ ಲೆವಿಯಬಲ್ ಆನ್ ದಿಸ್ ಟೈಪ್ ಆಫ್ ಇನ್ಕಮ್ಸ್ ಅಟ್ 10% ಓನ್ಲಿ ಇಫ್ ಇಟ್ ಈಸ್ ಮೋರ್ ದ್ಯಾನ್ 1 lakh. ಇದು 1 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಟ್ಯಾಕ್ಸ್ ಮಾಡಬಹುದು. ಈಗ ಏನ್ ಮಾಡಬೇಕು? ದ ಕ್ಯಾಪಿಟಲ್ ಗೈನ್ ಈಸ್ ನಾಟ್ ಎಕ್ಸೀಡಿಂಗ್ 1 lakh. ನೋಡಿ, 1 ಲಕ್ಷಕ್ಕಿಂತ ಜಾಸ್ತಿ ಇಲ್ಲ. therefore the tax is not collected on this capital gain. ಪ್ರಾಬ್ಲಮ್ ಮಾಡಬೇಕಾದ್ರೆ ನೆನಪಿರಬೇಕು. ಎಸ್, ಒನ್ ಮೋರ್ ನೋಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕ್ಯಾಶುಯಲ್ ಇನ್ಕಮ್ 46,000 rupees ಬಗ್ಗೆ ಮಾತಾಡಿದ್ವಿ ನಮ್ಮ ಪ್ರಾಬ್ಲಮ್ ಅಲ್ಲಿ. ಕ್ಯಾಶುಯಲ್ ಇನ್ಕಮ್ ನ ಟ್ರೀಟ್ಮೆಂಟ್ ಹೇಗೆ ಮಾಡಬೇಕು? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ನೋಡಿ 46,000 ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತೀವಿ. It is not included in GTI for providing deductions under section 80C to 80U. ಸೇರಿಸ್ಕೋಬಾರ್ದು ಅದನ್ನ. Therefore, while calculating gross total income, it is not included under the income from other sources. ಅಲ್ಲಿ ಸೇರಿಸ್ತೀರಾ. After providing deductions under section 80C to 80U, it is added separately to get total income. ಇದು ಚೆನ್ನಾಗಿ ನೆನಪಿರಬೇಕು. ಮೂರನೇದು, ನಮ್ಮ ಪ್ರಾಬ್ಲಮ್ ಅಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಇಂಡಿಯಾ ಅಂತ 4,000 ರೂಪಾಯಿ ಕೊಟ್ಟಿದ್ದಾರೆ. ಪ್ಲೀಸ್ ಲುಕ್ ಇನ್ ಟು ದ ಪ್ರಾಬ್ಲಮ್. ನೋಡಿ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇಲ್ಲಿ ಕೊಡ್ತಾರೆ. ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ 4,000 ಅಂತ ಕೊಡ್ತಾರೆ. ಇದನ್ನ ನಾವಿಲ್ಲಿ ಟ್ಯಾಕ್ಸ್ಗೆ ಕನ್ಸಿಡರ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಅಗ್ರಿಕಲ್ಚರಲ್ ಇನ್ಕಮ್ ಅಂತಕ್ಕಂಥದ್ದು ಇಟ್ ಈಸ್ ಎಕ್ಸೆಂಪ್ಟ್ ಅಂಡರ್ ಸೆಕ್ಷನ್ 10 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961. ಆದರೆ 5,000 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಸೇರಿಸ್ಕೊಂಡು ಅಗೈನ್ ಟ್ಯಾಕ್ಸ್ ಆನ್ ಅಗ್ರಿಕಲ್ಚರಲ್ ಇನ್ಕಮ್ ಅನ್ನ ಮೈನಸ್ ಮಾಡಬೇಕು. ಇದು ಟ್ರೀಟ್ಮೆಂಟ್. ಬಟ್ ಒಂದ್ ಥಿಂಗು, 5,000 ಗಿಂತ ಜಾಸ್ತಿ ಇದ್ರೆ ಮಾತ್ರ. ಇಲ್ಲಿ 5,000 ಗಿಂತ ಜಾಸ್ತಿ ಇಲ್ಲ, ಡೋಂಟ್ ಬಾದರ್ ಅಬೌಟ್ ಇಟ್. ಅದೆಲ್ಲೂ ತಗೊಳಕ್ ಹೋಗ್ಬೇಡಿ. ದೆನ್
ಐ ವಾಂಟ್ ಟು ಟೆಲ್ ಯು ಅಬೌಟ್ ಸೆಕ್ಷನ್ 80D ಬಗ್ಗೆ. ಇಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿದ್ದಾರೆ ಅಸೆಸಿ ಎಷ್ಟು ಅಂದ್ರೆ 23,500. ಇದನ್ನ ಇಟ್ ಈಸ್ ಅಸ್ಯೂಮ್ಡ್ ಟು ಬಿ ನಾಟ್ ಪೇಯ್ಡ್ ಔಟ್ ಆಫ್ ಕ್ಯಾಶ್, ಇಟ್ ಈಸ್ ಪೇಯ್ಡ್ ಐದರ್ ಬೈ ಚೆಕ್ ಆರ್ ಎನಿ ಅದರ್ ಫಾರ್ಮ್. ಯಾಕೆಂದ್ರೆ ಕ್ಯಾಶ್ ಅಲ್ಲಿ ಕೊಟ್ಟಿದ್ರೆ ಡಿಡಕ್ಷನ್ ಕೊಡಬಾರದು, ಅದಕ್ಕೆ ಕ್ಯಾಶ್ ಅಲ್ಲಿ ಕೊಟ್ಟಿಲ್ಲ ಅಂತ ನಾವು ಅನ್ಕೋಬೇಕು. ದ ಮ್ಯಾಕ್ಸಿಮಮ್ ಡಿಡಕ್ಷನ್ ಫಾರ್ ದ ಅಸೆಸಿ ಬಿಲೋ 60 years, 60 ವರ್ಷದ ಒಳಗಡೆ ಇರತಕ್ಕಂಥ ಅಸೆಸಿಗೆ ನಾವು ಎಷ್ಟು ಕೊಡಬಹುದು ಅಂದ್ರೆ ಆಕ್ಚುಯಲ್ ಅಮೌಂಟ್ ಪೇ 23,500 ಈ ಪ್ರಾಬ್ಲಮ್ ಅಲ್ಲಿ, ಅಥವಾ ಮ್ಯಾಕ್ಸಿಮಮ್ ಅಮೌಂಟ್ ಇರೋದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 25,000 ವಿಚ್ ಎವರ್ ಈಸ್ ಲೆಸ್. ನಮ್ಮ ಪ್ರಾಬ್ಲಮ್ ಅಲ್ಲಿ 23,500 ಇದೆ, ಅದನ್ನ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಅಲ್ಲಿ ಕೊಡ್ತೀವಿ, ನೆನಪಿರ್ಲಿ. ಓಕೆ, ದೆನ್ ಪ್ರಾಬ್ಲಮ್ ಮಾಡೋಣ. ತಗೊಳ್ಳಿ, ಅಸೆಸಿ ನೇಮ್, ರೆಸಿಡೆನ್ಷಿಯಲ್ ಸ್ಟೇಟಸ್, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್ ತಗೊಳ್ಳಿ, calculation of total income. Please take first one, income from salary. ನಮ್ಮ ಪ್ರಾಬ್ಲಮ್ ಅಲ್ಲಿ ಎಷ್ಟಿತ್ತು? 44 lakhs rupees ಇತ್ತು. Income from 4 lakhs ಇತ್ತು, income from salary. Then go for second one, income from house property 2 lakhs ಇತ್ತು. 2 lakhs ಕೊಟ್ಟಿದ್ರು, ಕಂಪ್ಯೂಟೆಡ್ ಅಂತ ಕೊಟ್ಟಿದ್ರು, ಅದಕ್ಕೆ ಟ್ಯಾಕ್ಸಬಲ್ ಅಂತ ತಗೋಬೇಕು. ಮೂರನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇಲ್ಲಿ ಬಿಸ್ನೆಸ್ ಇಂದ ಕೊಟ್ಟಿದ್ದಾರೆ, ಎಷ್ಟಿದೆ? 5 lakhs ಇದೆ, ಕಂಪ್ಯೂಟೆಡ್ ಅಂತ ವಿ ಹ್ಯಾವ್ ಟು ಕನ್ಸಿಡರ್. ಅಲ್ಲಿ ಡಿಡಕ್ಷನ್ಸ್ ಅಲೋಯಬಲ್, ಡಿಸಲೋಯಬಲ್ ಅಡ್ಜಸ್ಟ್ ಮಾಡಿ ನೆಟ್ ಇನ್ಕಮ್ ಕೊಟ್ಟಿದ್ದಾರೆ ಅನ್ಕೋಬೇಕು. ದೆನ್ ದ ಫೋರ್ತ್ ಒನ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ನಮಗೆ ಎರಡಿದೆ, ಇಲ್ಲಿ ಒಂದು LTCG ಅಂಡ್ STCG. ನಾನು ಹೇಳಿದೆ LTCG ತಗೋಬಾರ್ದು, ಬಟ್ STCG ಮಾತ್ರ ತಗೊಳ್ಳೋಣ. ಯಾವುದು? ಇಟ್ ಈಸ್ 20,000, ಓನ್ಲಿ 20,000 ಮಾತ್ರ ತಗೊಳ್ಳೋಣ. ಅಂಡ್ ದಿಸ್ ಇಸ್ ಟ್ಯಾಕ್ಸಬಲ್. ಓಕೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಮಾಡ್ಬೇಕಾದ್ರೆ ನಮ್ಮ ಹತ್ರ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ನಾವೇನ್ ಮಾಡಿದ್ವಿ, 1,28,400 ನೋಡಿದ್ವಿ. ಅದರಲ್ಲಿ 46,000 ಯಾವ್ದು ಸೇರಿತ್ತು ಅಂತಂದ್ರೆ ಕ್ಯಾಶುಯಲ್ ಇನ್ಕಮ್ ಸೇರಿತ್ತು. ಅದಕ್ಕೋಸ್ಕರ ಇಲ್ಲಿ ವಿ ಹ್ಯಾವ್ ಟು ರೈಟ್ ಅದರ್ ದ್ಯಾನ್ ಕ್ಯಾಶುಯಲ್ ಇನ್ಕಮ್ ಮಾತ್ರ ಇಲ್ಲಿ ತಗೋಬೇಕು ಬಿಫೋರ್ ರಿಡಕ್ಷನ್ಸ್. ಹೇಳಿದ್ದೆ ನಾನು, ಎಷ್ಟು? 1,28,400 ಇತ್ತು, ಅದರಲ್ಲಿ 46,000 ಕ್ಯಾಶುಯಲ್ ಇನ್ಕಮ್ ಮೈನಸ್ ಮಾಡಿ. The balance is 82,400 is taxable under the head income from other sources before deductions under section 80C to 80U. Okay, ಈಗ ಟೋಟಲ್ ಮಾಡೋಣ. ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ, ಬಟ್ ಇಟ್ ಈಸ್ ಅದರ್ ಗ್ರಾಸ್ ಟೋಟಲ್ ಇನ್ಕಮ್. ಟೋಟಲ್ ಮಾಡಿ ಯಾವುದನ್ನ? ಇಲ್ಲಿ ಇರ್ತಕ್ಕಂಥ 5 ಹೆಡ್ಸ್ ಆಫ್ ಇನ್ಕಮ್ ಅನ್ನ ಟೋಟಲ್ ಮಾಡಿ. 12,02,400 ಬಂತು. ನೆಕ್ಸ್ಟ್ ಸ್ಟೆಪ್ ನಮಗೆ ಗೊತ್ತಿದೆ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದೀನಿ, ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಓಕೆ, ನಾನು ಪ್ರಾಬ್ಲಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದೆ. ಮೊದಲನೇದು ಅಂಡರ್ ಸೆಕ್ಷನ್ 80C ಯಾವ್ದಿತ್ತು? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಇತ್ತು. ಇಟ್ ಈಸ್ ಅಲೋಯಬಲ್. ಎಷ್ಟಿತ್ತು? 54,000 ಇತ್ತು. ಇನ್ನೊಂದು ಕಾಲಂ ಬರ್ಕೊಡಿ, 54,000. 80C ಅಲ್ಲಿ ಮ್ಯಾಕ್ಸಿಮಮ್ ಅಲೋಯಬಲ್ ಅಮೌಂಟ್ಸ್ ಈಸ್ 1,50,000. ಇದು 54 ಇದೆ, ಅಲೋ ಮಾಡಿ. ನೆಕ್ಸ್ಟ್ 80Dಗೆ ಈಗ ತಾನೇ ನಾನು ನಿಮ್ಗೆ ನೋಟ್ಸ್ ಅಲ್ಲಿ ಹೇಳಿದೆ, ಯಾವ್ದನ್ನ? ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್. ಅವ್ನು ಕೊಟ್ಟಿರ್ತಕ್ಕಂಥ 23,500 ಅಪ್ ಟು ಎ ಮ್ಯಾಕ್ಸಿಮಮ್ ಆಫ್ 25,000 ಅಲೋಯಬಲ್ ಕೊಡೋಣ. ನೆಕ್ಸ್ಟ್ 80G ಅಲ್ಲಿ ಡೊನೇಷನ್ ಟು NDF ಅಂತಿತ್ತು, ಅದನ್ನ ತಗೋಣ. ಡೊನೇಷನ್ ಟು NDF ಎಷ್ಟಿತ್ತು? 50,000 ಇತ್ತು, 100% ಎಲಿಜಿಬಲ್. ಓಕೆ, ನೆಕ್ಸ್ಟ್ ಇಷ್ಟೇ ಇದ್ದಿದ್ದು ನಮ್ಮ ಪ್ರಾಬ್ಲಮ್ ಅಲ್ಲಿ. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಟೋಟಲ್ ಡಿಡಕ್ಷನ್ಸ್ ಎಷ್ಟು ಬಂತು? ಪುಟ್ ಇನ್ ಔಟರ್ ಕಾಲಮ್. ಈ ಅದರ್ ಗ್ರಾಸ್ ಟೋಟಲ್ ಇನ್ಕಮ್ ಇಂದ ಮೈನಸ್ ಮಾಡೋಣ. ನಮಗೆ ವಿ ವಿಲ್ ಗೆಟ್ ಅದರ್ ಟ್ಯಾಕ್ಸಬಲ್ ಇನ್ಕಮ್ ಬಿಕಾಸ್ ಇನ್ನೂ ಕೆಲವೊಂದು ಆಡ್ ಮಾಡೋದಿದೆ. ಎಷ್ಟು ಬಂತು? 10,74,900 ಬಂತು. ಓಕೆ, ಈಗ ಏನ್ ಮಾಡಬೇಕು ನಾವು? ಈಗ ಕೆಲವೊಂದು ಇನ್ಕಮ್ಸ್ ನ ಬಿಟ್ಬಿಟ್ಟಿದೀವಿ, ನಾವು ಅದನ್ನ ಆಡ್ ಮಾಡಬೇಕು. ಯಾವ್ಯಾವ್ದು? ಮೊದಲನೇದು STCG ಲೈಬಲ್ ಫಾರ್ STT. ನಮ್ಮ ಪ್ರಾಬ್ಲಮ್ ಅಲ್ಲಿ ಇಲ್ಲ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಪೇ ಮಾಡಿರೋ STCG ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನಮ್ಮ ಪ್ರಾಬ್ಲಮ್ ಅಲ್ಲಿ ಇಲ್ಲ, ನಿಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ ಲೈಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಫಸ್ಟ್ ನೋಟ್ ಅಲ್ಲಿ ಹೇಳಿದ್ದೆ ನಾನು, 50,000 ಬಂದಿದೆ ಸೇಲ್ಸ್ ಮಾಡಿರ್ತಕ್ಕಂಥ ಶೇರ್ಸ್ ಇಂದ. ಇದನ್ನ ತಗೊಳ್ತೀವಿ, ಬಟ್ ಟ್ಯಾಕ್ಸ್ ಇದ್ರ ಮೇಲೆ ಹಾಕಬಾರದು. ಯಾಕೆ? ರೀಸನ್ ಹೇಳ್ತಿದ್ದೀನಿ, ಆಮೇಲೆ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಮೂರನೇದು ಕ್ಯಾಶುಯಲ್ ಇನ್ಕಮ್. ನೋಡಿ, ಇಲ್ಲೇ ನೋಡಿದ್ವಿ, ಜಸ್ಟ್ ಕ್ಯಾಶುಯಲ್ ಇನ್ಕಮ್ ಅನ್ನ ಬಿಟ್ಟು ತಗೊಂಡಿದೀವಿ ಅದರ್ ಸೋರ್ಸಸ್ ಅಲ್ಲಿ. ಈಗ ಅದನ್ನ ತಗೋಬೇಕು. ಯಾಕೆ ಅಂತಂದ್ರೆ 80C ಇಂದ 80U ವರೆಗೂ ಡಿಡಕ್ಷನ್ಸ್ ಕೊಡೋಕೆ ನಮಗೆ ಕ್ಯಾಶುಯಲ್ ಇನ್ಕಮ್ ಮತ್ತೆ ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗಳು ಎಲಿಜಿಬಿಲಿಟಿ ಇಲ್ಲ, ಅದಕ್ಕೋಸ್ಕರ ಆಮೇಲೆ ತಗೋತೀವಿ. 46. ನಾವು ಈಗ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ಎಷ್ಟು? 10,74,000 ಪ್ಲಸ್ 50 ಪ್ಲಸ್ 46,000
it becomes 11,70,000. ಇದೇನಿದು ಅಂದ್ರೆ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಒಂದು ಡೌಟ್ ಕೇಳಬಹುದು ನೀವು, ಇಲ್ಲಿ ಸರ್ ಇಲ್ಲಿ ರೌಂಡ್ ಆಫ್ ಮಾಡಬೇಕಾ? ಇಲ್ಲ, ಲಾಸ್ಟ್ ನಂಬರ್ ನೋಡಿ, ಇಲ್ಲಿ ಇಟ್ ಈಸ್ ಮಲ್ಟಿಪಲ್ ಆಫ್ ಟೆನ್ಸ್ ಅಲ್ಲಿ ಇದೆ, ಅಂದ್ರೆ ಸೊನ್ನೆನೇ ಇದೆ ಕೊನೆಯಲ್ಲಿ, 10 ಗುಣದಲ್ಲಿ ಇದೆ. ಓಕೆ, ಮುಗೀತು. ನೆಕ್ಸ್ಟ್ ಟೇಕ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯಬಲ್. ಯಾವ್ದ್ರ ಮೇಲೆ? ಈ ಅಮೌಂಟ್ ಮೇಲೆ. ನಾವು ಇದ್ರ ಮೇಲೆ ಮಾಡ್ಬೇಕು, 10,74 ಮಾಡ್ಬೇಕು. ಯಾಕೆ? ಈ ಕ್ಯಾಶುಯಲ್ ಇನ್ಕಮ್ ಮೇಲೆ ಅವ್ರು ಆಲ್ರೆಡಿ TDS ಮಾಡಿರ್ತಾರೆ, ಇದಕ್ಕೆ ಟ್ಯಾಕ್ಸ್ ಇಲ್ಲ, ಅದಕ್ಕೋಸ್ಕರ ವಿ ಶುಡ್ ಕನ್ಸಿಡರ್ ಓನ್ಲಿ 10,74,000. ಬನ್ನಿ ಫಸ್ಟ್ ಅಪ್ಲೈ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಟ್ಯಾಕ್ಸ್ ಆನ್ ಕ್ಯಾಶುಯಲ್ ಇನ್ಕಮ್. ಟ್ಯಾಕ್ಸ್ ಆನ್ ಕ್ಯಾಶುಯಲ್ ಇನ್ಕಮ್ ನೋಡಿ 46,000 ಮೇಲೆ ವಾಟ್ ಈಸ್ ದ ಪರ್ಸೆಂಟೇಜ್? 30%. 30% ಹಾಕಿದ್ರೆ ಇಟ್ ಈಸ್ 13,800. ಇದನ್ನ ಆಲ್ರೆಡಿ ನಾವು ಪೇ ಮಾಡ್ಬಿಟ್ಟಿರ್ತೀವಿ, TDS ಮಾಡಿರ್ತಾರೆ. ನೆಕ್ಸ್ಟ್ ಟ್ಯಾಕ್ಸ್ ಆನ್ LTCG 20% ಕೊಡಬೇಕು, ನಮ್ಮ ಪ್ರಾಬ್ಲಮ್ ಅಲ್ಲಿ ಇಲ್ಲ. ದೆನ್ ಟ್ಯಾಕ್ಸ್ ಆನ್ LTCG ಲಯಬಲ್ ಫಾರ್ STT ಇತ್ತು ನಮ್ಮ ಪ್ರಾಬ್ಲಮ್ ಅಲ್ಲಿ. ಇದು ನಮ್ಮ ಪ್ರಾಬ್ಲಮ್ ಅಲ್ಲಿ ಇಲ್ಲ, ಅಮೌಂಟ್ ಇದೆ ಬಟ್ ಟ್ಯಾಕ್ಸ್ ಹಾಕಬಾರದು. ಅದ್ಯಾವ್ದನ್ನ ಅಂತಂದ್ರೆ ಇಲ್ಲಿ ನೋಡಿದ್ವಿ, ನೋಟ್ ನಂಬರ್ 1 50,000 ಮೇಲೆ. ಓಕೆ, ಯಾಕೆ? ಕಾರಣ ಹೇಳ್ಬೋದು ನೋಡಿ, ಇಲ್ಲಿ ಬರ್ದಿದ್ವಿ. The long term capital gain not exceeding 1 lakh rupees, so no tax. 1 ಲಕ್ಷದ ಮೇಲೆ ಇದ್ದಿದ್ರೆ ನಾವು ಟ್ಯಾಕ್ಸ್ ಹಾಕ್ಬೇಕಿತ್ತು, ನೋಟ್ಸ್ ಅಲ್ಲಿ ಹೇಳಿದ್ದೆ, ಇಲ್ಲಿ ಮತ್ತೆ. ನೆಕ್ಸ್ಟ್ ಟ್ಯಾಕ್ಸ್ ಆನ್ STCG ಲಯಬಲ್ ಫಾರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇದ್ರೆ 15% ಹಾಕ್ಬೇಕು, ನಮ್ಮ ಪ್ರಾಬ್ಲಮ್ ಅಲ್ಲಿ ಇಲ್ಲ. ಓಕೆ, ಈಗ ಈ ಟೋಟಲ್ ಇನ್ಕಮ್ ಇತ್ತಲ್ಲ 10,74,900 ಅಲ್ಲಿ ಉಳಿದಿರ್ತಕ್ಕಂಥದ್ದಕ್ಕೆ ಟ್ಯಾಕ್ಸ್ ಬರೋಣ. ಓಕೆ, ಫಸ್ಟ್ ಒನ್, we know the tax rates up to 2,50,000 nil, tax rate ಇಲ್ಲ, ಅಮೌಂಟ್ ಬರಲ್ಲ. then 2,50,000 to 5 lakhs ಅಂದ್ರೆ 2,50,000 1 rupees ಇಂದ ಶುರುವಾಗಿ 5 lakhs ವರೆಗೂ ಇದ್ರೆ ಅಂದ್ರೆ 2,50,000 ಬರುತ್ತೆ ಡಿಫರೆನ್ಸ್. ಮೊದಲ 2.5 ಲಕ್ಷ ನಿಲ್, ನೆಕ್ಸ್ಟ್ 2.5 ಲಕ್ಷಕ್ಕೆ 5% ಕ್ಯಾಲ್ಕುಲೇಟ್ ಮಾಡಬೇಕು. ರೇಟ್ ಈಸ್ 5%. ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಈಸ್ 12,500 ಬರುತ್ತೆ. ನಮ್ಮ ಪ್ರಾಬ್ಲಮ್ ಅಲ್ಲಿ ಟೋಟಲ್ ಇನ್ಕಮ್ ನೆನಪಿರ್ಬೇಕು, 10,74,900. ಸೊ ಈಗ 5 ಲಕ್ಷಕ್ಕೆ ಟ್ಯಾಕ್ಸ್ ಹಾಕಿದೀವಿ ನಾವು. ಉಳಿದಿರ್ತಕ್ಕಂಥದ್ದು 10 lakhs ವರೆಗೂ ಅಂದ್ರೆ ಉಳಿದಿರೋ 5 ಲಕ್ಷಕ್ಕೆ 20% ಟ್ಯಾಕ್ಸ್ ಹಾಕ್ಬೇಕು. ಇಟ್ ಈಸ್ 1 lakh rupees. 1 lakh rupees ಈಗ ನಾವೇನ್ ಮಾಡಿದ್ವಿ? ಫಸ್ಟ್ 2,50,000 ಟ್ಯಾಕ್ಸ್ ಇಲ್ಲ, ಆಮೇಲೆ 2,50,000ಗೆ 5%, 5 lakhs ಆಯ್ತು. ನೆಕ್ಸ್ಟ್ ಇಲ್ಲಿ 5 lakh to 10 lakh, 5 lakhs 20% ಹಾಕಿದ್ವಿ, 1 lakh. ಈಗ ನಮ್ಮ ಹತ್ರ ಇರತಕ್ಕಂಥ ಅಮೌಂಟ್ ಎಷ್ಟು ಅಂದ್ರೆ 10,74,000 10 lakhsಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಉಳಿದಿರೋದು 74,000 ನೋಡಿ, ಆನ್ ಬ್ಯಾಲೆನ್ಸ್ 74. ಹೇಗೆ ಬಂತದು? 22,470 ಬರುತ್ತೆ. ಎಷ್ಟೋ? ಇಟ್ ಈಸ್ 30%. ಹಾಗೆ ಲೈಕ್ ದಿಸ್ 74,900. ಈ 74,900 ಹೇಗೆ ಬಂತು ಅಂದ್ರೆ ನೋಡಿ, ಫಸ್ಟ್ 2,50,000, ನೆಕ್ಸ್ಟ್ ಮತ್ತೆ 2,50,000 ಆಯ್ತು, 5 ಲಕ್ಷ, ಇಲ್ಲಿ ಮತ್ತೆ 5 ಲಕ್ಷಕ್ಕೆ ಆಯ್ತು. ಟೋಟಲಿ 10 lakhs ಕಂಪ್ಲೀಟ್ ಟ್ಯಾಕ್ಸ್ ಮಾಡಿದೀವಿ. ಟೋಟಲ್ ನಮಗೆ ಟೋಟಲ್ ಅಮೌಂಟ್ ಇರೋ 10,74,000, ಅದರಲ್ಲಿ 10 lakhs ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 74,900. ಅದಕ್ಕೆ 30% ಟ್ಯಾಕ್ಸ್ ಹಾಕೋಣ. ಓಕೆ, ಈಗ ನಾವು ಟ್ಯಾಕ್ಸ್ ಬಿಫೋರ್ ರಿಬೇಟ್ ಅಂಡರ್ ಸೆಕ್ಷನ್ 87A. 87A ರಿಬೇಟ್ ಕೊಡೋಕೆ ಮೊದಲು ಟ್ಯಾಕ್ಸ್ ಎಷ್ಟು ಬಂತು ಅಂದ್ರೆ, ಯು ಪ್ಲೀಸ್ ಟೋಟಲ್ ಆಫ್ ಆಲ್ ದೀಸ್ ಅಮೌಂಟ್ಸ್ ಎಲ್ಲ ಟೋಟಲ್ ನಾವು ಕಟ್ಟಬೇಕಾಗಿರೋದು ಎಷ್ಟು? ದಟ್ ಈಸ್ 1,48,770 rupees ಬಂತು. ಈಗ ನಾವೇನ್ ಕೊಡ್ಬೇಕು? ರಿಬೇಟ್ ಕೊಡ್ಬೇಕು. 87A ಕೊಡಬಹುದಾ ಇಲ್ವಾ? ಲೆಟ್ ಅಸ್ ಸಿ. ನೋಟ್ ನಂಬರ್ 5 ಅಂತ ಒಂದು ನೋಟ್ ಕೊಡ್ತೀವಿ. ಏನ್ ಹೇಳ್ತೀವಿ ನಾವು ನೋಟ್ ನಂಬರ್ 5 ಅಲ್ಲಿ? ರಿಬೇಟ್ ಅಂಡರ್ ಸೆಕ್ಷನ್ 87A is available as the total amount, total income does not exceed 3,50,000 ಅಂತಿದೆ. ಇಲ್ಲಿ 3,50,000ಗೆ ಇಲ್ಲದೆ ಇದ್ರೆ ಅದು ಅವೈಲೇಬಲ್ ಆಗುತ್ತೆ. ನಮ್ಮ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ? ಟೋಟಲ್ ಇನ್ಕಮ್ 10,74,000, 3,70,000 ಜಾಸ್ತಿ ಆಗಿದೆ. ಸೊ ದೇರ್ ಫೋರ್ ಇಲ್ಲಿ ಇವರಿಗೆ ಏನ್ ಬರುತ್ತೆ? ನಿಲ್ ಬರುತ್ತೆ. ರಿಬೇಟ್ ಕೊಡೋದಿಲ್ಲ, ಟ್ಯಾಕ್ಸ್ ಅಮೌಂಟ್ ಸೇಮ್. ದಿಸ್ ಇಸ್ ಕಾಲ್ಡ್ ಟ್ಯಾಕ್ಸ್ ಆಫ್ಟರ್ ರಿಬೇಟ್, 1,48,700. ನೆಕ್ಸ್ಟ್ ಈಗ ಆಡ್ ಸರ್ಚಾರ್ಜ್ ಆಡ್ ಮಾಡಬಹುದಾ ಅಂತಂದ್ರೆ, ಸೊ ವಿ ಕ್ಯಾನ್ ಗಿವ್ 6th ನೋಟ್. ಏನು? ಸರ್ಚಾರ್ಜ್ ಈಸ್ ನಾಟ್ ಅಪ್ಲಿಕೇಬಲ್ ಬಿಕಾಸ್ ದ ಟೋಟಲ್ ಇನ್ಕಮ್ ಆಫ್ ದ ಡಸ್ ನಾಟ್ ಎಕ್ಸೀಡ್ಸ್ 50 lakhs. ನಿಮ್ಗೆ ಹೇಳಿದೀನಿ 50 lakhs ಗಿಂತ ಜಾಸ್ತಿ ಟೋಟಲ್ ಇನ್ಕಮ್ ಬಂದ್ರೆ ಮಾತ್ರ ಅವನಿಗೆ ಸರ್ಚಾರ್ಜ್ ಹಾಕ್ಬೇಕು. ಈ ಪ್ರಾಬ್ಲಮ್ ಅಲ್ಲಿ ಸರ್ಚಾರ್ಜ್ ಆಲ್ಸೋ ನಿಲ್, ನಾಟ್ ಅಪ್ಲಿಕೇಬಲ್. ಸೊ ದ ಬ್ಯಾಲೆನ್ಸ್ ರಿಮೈನ್ಸ್ ಸೇಮ್, 1,48,770.
ಈಗ ನೆಕ್ಸ್ಟ್ ಹೆಲ್ತ್ ಸೆಸ್ ಅಂಡ್ ಎಜುಕೇಶನ್ ಸೆಸ್ ಎರಡು ಸೇರಿಸಿ 4% ಆಗ್ತದೆ. ಯಾವ್ದ್ರ ಮೇಲೆ? ಇಲ್ಲಿ ಬಂದ್ರೆ ಟ್ಯಾಕ್ಸ್ ಮೇಲೆ. ಇಟ್ ಇಸ್ 1,48,770 into 4%, ಇಟ್ ಬಿಕಮ್ಸ್ 5,951. ಈಗ ಆಡ್ ಮಾಡಿ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ, ದಟ್ ಈಸ್ 1,54,721. ಮುಗಿದೋಯ್ತಾ? ಅಂದ್ರೆ ಇಲ್ಲ. ಇಲ್ಲಿ ನೋಡಿ, ಲಾಸ್ಟ್ ಅಲ್ಲಿ ಮಲ್ಟಿಪಲ್ ಆಫ್ ಟೆನ್ಸ್ ಅಲ್ಲಿ ಇಲ್ಲ, ಅಂದ್ರೆ ಕೊನೆ ಸಂಖ್ಯೆ 0 ಇಂದ ಇಲ್ಲ. ಈಗೇನ್ ಮಾಡಬೇಕು? ರೌಂಡ್ ಆಫ್ ಮಾಡಬೇಕು. ಟ್ಯಾಕ್ಸ್ ಲಯಬಿಲಿಟಿ ರೌಂಡೆಡ್ ಆಫ್ ಟು ಮಲ್ಟಿಪಲ್ ಆಫ್ 10 ಎಷ್ಟು ಬರುತ್ತೆ ಹಾಗಾದ್ರೆ? ಅಂಡರ್ ಸೆಕ್ಷನ್ 288B ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಎಷ್ಟು ಬರುತ್ತೆ ಅಂದ್ರೆ 1,54,720 ಅಷ್ಟೇ. 1 ಬಿಟ್ಬಿಡ್ಬೇಕು, ಬಿಕಾಸ್ ಲಾಸ್ಟ್ ಅಲ್ಲಿ 5 ಅಥವಾ ಮೋರ್ ದನ್ 5 ಇದ್ರೆ 30 ಮಾಡಬೇಕು. ನೌ ಇಟ್ ಈಸ್ 1,54,720. ಇಷ್ಟು ಟ್ಯಾಕ್ಸ್ ಕಟ್ಟಬೇಕು. ದಿಸ್ ಇಸ್ ಆಕ್ಚುಲಿ ಟ್ಯಾಕ್ಸ್ ಲಯಬಿಲಿಟಿ. ಓಕೆ. ಈಗ ಸರ್ ಇನ್ನ ಒಂದು ನೋಟ್ ಬರ್ತಿದೆ. ನಮ್ಮ ಪ್ರಾಬ್ಲಮ್ ಅಲ್ಲಿ ಕ್ಯಾಶುಯಲ್ ಇನ್ಕಮ್ ಅಂತ ಇತ್ತು. ಕ್ಯಾಶುಯಲ್ ಇನ್ಕಮ್ ಮೇಲೆ 13,800 rupees TDS ಮಾಡಿರ್ತಾರೆ. ನಾನು ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಇಲ್ಲಿ TDS ನ ಲೆಸ್ ಮಾಡ್ಬೇಕು. ಯಾಕೆ ಅಂತಂದ್ರೆ ನೋಟ್ ಕೊಟ್ಟಿದ್ದೀನಿ ನೋಡಿ. ದ ಟ್ಯಾಕ್ಸ್ is compulsorily deductible at source from all casual incomes at 30%. Therefore, on casual income of 46,000, TDS of 13,800 must be deductible from tax payable. Less ಮಾಡಿ ನಾವು ಕಟ್ಟಬೇಕಾದ್ರೆ 1,54,720 ಇಂದ 13,800 ಮೈನಸ್ ಮಾಡಿ ನಿಮಗೆ ಟ್ಯಾಕ್ಸ್ ಬರುತ್ತೆ. ದಿಸ್ ಈಸ್ ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಟ್ಯಾಕ್ಸ್ ಪೇಯಬಲ್ ಅಥವಾ ಟ್ಯಾಕ್ಸ್ ಡ್ಯೂ. ಎಷ್ಟಿದೆ? ಇಟ್ ಈಸ್ 1,40,920. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಹೌ ಟು ಸಾಲ್ವ್ 14 marks ಪ್ರಾಬ್ಲಮ್ ಇನ್ ಎ ಕ್ವಶನ್ ಪೇಪರ್. 14 ಮಾರ್ಕ್ಸ್ಗೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರುತ್ತೆ. ಬಿ ಕೇರ್ಫುಲ್, ಚೆನ್ನಾಗಿ ಕಲ್ತ್ಕೊಳ್ಳು. ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.